ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಹೀರೆಕಾಯಿ ಬಜ್ಜಿ ಅಂದರೆ ಈ ಹೀರೆಕಾಯಿಗಳನ್ನು ನಾವು ಬಜ್ಜಿ ಬೋಂಡದಲ್ಲಿ ಉಪಯೋಗಿಸ್ತೀವಿ ಅಲ್ವಾ. ಆದರೆ ಇದು ಕಡುಬಿನ ಸೈಡಿಗೆ ಅಂದರೆ ಕೊಬ್ಬರಿ ಚಟ್ನಿ ಜೊತೆಗೆ ತಿಂತೀವಿ ಅಲ್ವಾ ಕಡುಬನ್ನು, ಹಾಗೆ ಕಡುಬಿಗೆ ಹಚ್ಕೊಂಡು ತಿನ್ನೋ ಬಜ್ಜಿ ಇದು. ಅದಕ್ಕೆ ಬೇಕಾಗೋ ವಸ್ತುಗಳು ನೋಡಿ, ತೊಳೆದು ಹೀರೆಕಾಯಿನ ಹೆಚ್ಚಿ ಹೀಗೆ ಇಟ್ಕೋಬೇಕು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ಉಪ್ಪು ಮತ್ತು ಕಾಯಿ ತುರಿ ಮತ್ತು ಹುಣಸೆ ರಸ, ಸ್ವಲ್ಪ ಬೆಲ್ಲ. ಮೊದಲಿಗೆ ಹೀರೆಕಾಯಿ ಮತ್ತು ಈ ಹಸಿಮೆಣಸಿನ್ಕಾಯಿನ ಬೇಯಿಸ್ಕೊಳ್ಳೋಣ ಬನ್ನಿ. ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹೀರೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಳ್ಳೋಣ. ಹೀರೆಕಾಯಿ ಮೆಣಸಿನ್ಕಾಯಿ ಮುಳುಗುವಷ್ಟು ನೀರು ಬೇಕಾಗುತ್ತೆ, ಸಾಕು. ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಸ್ವಲ್ಪ ಬೇಯ್ತಾ ಇರಲಿ. ಕೊಬ್ಬರಿ ತುರಿ ಮತ್ತು ಹೀರೆಕಾಯಿನ ಬೇಯಿಸಿರೋದನ್ನ ರುಬ್ಕೊಂಬರೋಣ. ಹುಣಸೆ ಹಣ್ಣಿನ ರಸ ಅದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಬರೋಣ. ಇನ್ನೊಂದು ಸ್ವಲ್ಪ ಬೇಯಬೇಕು. ಈ ಹೀರೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು ಹೀರೆಕಾಯಿ. ಯಾವುದೇ ಒಬ್ಬ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ಲರೂ ಬಿಡದೇನೆ ಹೀರೆಕಾಯಿಗಳನ್ನು ತಿನ್ನಿ. ಈ ತರಕಾರಿಗಳೆಲ್ಲ ಹೀರೆಕಾಯಿ ಇದೆಯಲ್ಲ, ಒಂದು ಅದ್ಭುತವಾದ ಒಂದು ತರಕಾರಿಯಾಗಿದೆ. ಇದನ್ನೆಲ್ಲರೂ ತಿನ್ನೋದ್ರಿಂದ ಇದು ರುಚಿಗೂ ತುಂಬ ಟೇಸ್ಟಿ ಕೊಡುತ್ತೆ. ಈ ಹೀರೆಕಾಯಿಂದ ಬೋಂಡ ಬಜ್ಜಿ ಎಲ್ಲ ಮಾಡ್ಕೊತಾರೆ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಹೀರೆಕಾಯಿ ಚಟ್ನಿ ಕೂಡ ಮಾಡ್ಕೋತಾರೆ. ನಾನಿವತ್ತು ಬಜ್ಜಿ ಸ್ಪೆಷಲ್ಲಾಗಿ ಒಂದು ಬಜ್ಜಿ ಮಾಡೋದು ಕಡುಬಿನ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಕಡುಬಿಗಂದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಅಂತ. ಕುದೀತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕಷ್ಟೆ. ಆಗ್ತಾ ಬಂದಿದೆ. ಇದು ಬೆಂದಿದ್ದಾದಮೇಲೆ ರುಬ್ಕೋಬೇಕು. ವಾವ್, ಸೂಪರಾಗಿ ಬೆಂದಿದೆ ನೋಡಿ. ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಎಲ್ಲ ಬೆಂದ್ಕೋತಾ ಇದೆ. ಇನ್ನೊಂದು ಸೆಕೆಂಡಲ್ಲಿ ಬೆಂದಿರುತ್ತೆ. ಆಗ ಇದಕ್ಕೆ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ಸುಲಭವಾದ ಒಂದು ಕಡುಬಿನ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಬಜ್ಜಿ ಮಾಡೋದು ಹೇಳ್ತಾ ಇದ್ದೀನಿ ನೋಡಿ. ಇದು ಬೇಯ್ತಾ ಇರಲಿ, ಆರಬೇಕಿದು. ಬೆಂದಿದ ತಕ್ಷಣ ರುಬ್ಬಬಾರ್ದು, ಆರಬೇಕು ಸ್ವಲ್ಪ, ಒಂದು ಸೆಕೆಂಡಲ್ಲಿ. ಬಿಸಿ ಎಲೆ ಕಡುಬಿನೊಂದಿಗೆ ನಮ್ಮ ಬಜ್ಜಿ ರೆಡಿಯಾಗಿದೆ ನೋಡಿ. ಈ ಬಜ್ಜಿ ಮೇಲೆ ಒಂದು ಸ್ವಲ್ಪ ನೀರುಳ್ಳಿ ಹೆಚ್ಚು ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ. ಸಖತ್ತಾಗಿದೆ. ಈ ಬಜ್ಜಿಯೊಂದಿಗೆ ಕೊಬ್ಬರಿ ಚಟ್ನಿ ಮತ್ತು ಕಡುಬಿನೊಂದಿಗೆ ಕೊಬ್ಬರಿ ಚಟ್ನಿ ಮತ್ತು ಬಜ್ಜಿ ಸಖತ್ ಟೇಸ್ಟಿ ಕೊಡುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನೇ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿದೆ ಅಲ್ವಾ ನಿಮಗೆ. ಈ ಎಲೆ ಕಡುಬು ಒಂದಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾವು ಪ್ರತಿ ವಾರಕ್ಕೊಂದು ಸಾರಿ ನಾವು ಎಲೆ ಕಡುಬು ಮಾಡ್ಕೊಂಡು ತಿಂತೀವಿ. ಅದ್ರ ಬಜ್ಜಿ ಜೊತೆ, ಯಾವುದಾದ್ರೂ ಒಂದು ಬಜ್ಜಿ ಜೊತೆ ತಿಂತಾ ಇರ್ತೀವಿ ನೋಡಿ. ಕೊಬ್ಬರಿ ಚಟ್ನಿ ಇರಲೇಬೇಕು, ಅದಕ್ಕೋಸ್ಕರ ಮಾಡ್ಕೊಂಡು ತಿಂತಾ ಇರ್ತೀವಿ. ಟೇಸ್ಟಿಯಾದ ಒಂದು ತಿಂಡಿ. ಕಡುಬಿನ ಜೊತೆ ಈ ಹೀರೆಕಾಯಿ ಬಜ್ಜಿ ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ಮಾಡ್ಕೊಂಡು ತಿನ್ನಿ, ಓಕೆನಾ. ಈ ವಿಶೇಷವಾದ ಹೀರೆಕಾಯಿ ಬಜ್ಜಿ ನಿಮಗೆ ಇಷ್ಟ ಆಗಿದ್ದರೆ
Like, share and subscribe. Okay, bye.